ಮಹಿಳಾ ಮೀಸಲಾತಿಯ ಹೈಡ್ರಾಮಾ ಸೇರಿದಂತೆ ಬಿಜೆಪಿಗರ ಸೈದ್ಧಾಂತಿಕ ವಿಷಯಗಳ ಬಗ್ಗೆ ಚರ್ಚೆಗೆ ನಾನು ಸಿದ್ಧ. ಸಂಸದ ಬಿವೈ ರಾಘವೇಂದ್ರ, ಶಾಸಕರಾದ ಆರ್ ಜ್ಞಾನೇಂದ್ರ, ಬಿವೈ ವಿಜಯೇಂದ್ರ, ಎಸ್ಎನ್ ಚನ್ನಬಸಪ್ಪ ಈ ನಾಲ್ವರು ಚರ್ಚೆಗೆ ಬರಲಿ, ನನ್ನ ಪ್ರಶ್ನೆಗೆ ಉತ್ತರಿಸಲಿ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಪಂಥಾಹ್ವಾನ ನೀಡಿದ್ದರು. ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ನೀಡಿದ ಪಂಥಾಹ್ವಾನವನ್ನು ಬಿಜೆಪಿ ನಾಯಕರ ಬದಲಾಗಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಸ್ವೀಕಾರ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಮಹಿಳಾ ಮೀಸಲಾತಿ ಸಂಬಂಧಪಟ್ಟಂತ ಚರ್ಚೆಗೆ ಸವಾಲು ಹಾಕಿ ಬಿಜೆಪಿ ನಾಯಕರನ್ನು ಚರ್ಚೆಗೆ ಕರೆದಿದ್ದಾರೆ. ಚರ್ಚೆಗೆ ಕೂತರೆ ನಾನು ಸಹ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ನಡೆಸಲು ಬರುತ್ತೇನೆ ಎಂದು ಕೆಎಸ್ ಈಶ್ವರಪ್ಪ ಕಿಮ್ಮನೆ ರತ್ನಾಕರ್ ನೀಡಿದ ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಇಬ್ಬರು ನಾಯಕರುಗಳ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ ಎಲ್ಲ ಸಬ್ಜೆಕ್ಟ್ ಉಳಿದಿದ್ದೆ ಹೇಳಲ್ಲ ನಾನು. ಸೈದ್ಧಾಂತಿಕವಾಗಿ ತೀರ್ಥಹಳ್ಳಿ ನಮ್ಮ ಜ್ಞಾನೇಂದ್ರ, ವಿಜೇಂದ್ರ ಅವರು, ರಾಘವೇಂದ್ರ, ಚನ್ನಬಸಪ್ಪನವರು, ಅವರು 4 ಜನ ನೀವು ಪ್ರೆಸ್ ಮೀಟಿಗೆ ಕರೆದ್ರೆ ನಾನು ಬರ್ತೀನಿ. ಅವರ ಚಿಂತನಗಂಗಾ ಕೃತಿ ಸಂಘ ರೂಪದರ್ಶನ ಇಟ್ಕೊಂಡು ಬರ್ತೀನಿ. ಇಲ್ಲಿ ನನ್ನ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಬೇಕು. ನನ್ನ ಪ್ರಶ್ನೆಗಳಿಗೆ ಅವ್ರು ಉತ್ತರ ಅಷ್ಟೇ, ನನಗೇನ್ ಬೇಕಾಗಿಲ್ಲ. ಇದು ಆರ್ಥಿಕ ನೀತಿ ಏನಿದೆ, ಆರ್ಥಿಕ ನೀತಿ ಈ ಪ್ರಪಂಚದಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಅದಕ್ಕೂ ಬೇಕಾ ಸಪರೇಟ್ ಮಾಡೋಣ, ಅದಕ್ಕೆ ಅವ್ರು ಬೇಕಾಗಿಲ್ಲ. ಆದ್ರೆ ಸೈದ್ಧಾಂತಿಕವಾಗಿ ಅವರು ಹಿಂದೂ ಸಮಾಜದ ವಿರುದ್ಧ ಇದ್ದಾರೆ. ಅವರು ಬಹುಭಾಗ ಹಿಂದೂ ಸಮಾಜದ ವಿರುದ್ಧ ಇದ್ದಾರೆ. ನಾನು ಹಿಂದೂ ಧರ್ಮದ ಪರ ಇರೋನು, ನಾನು ಅವ್ರ ಜೊತೆ ಚರ್ಚೆಗೆ ರೆಡಿ ಇದ್ದೀನಿ. ಅವ್ರು ಹೇಳ್ತಕ್ಕಂಥದ್ದು ಏನಿದೆ, ಈ ದೇಶದಲ್ಲಿ 900 ಸೀಟನ್ನ ಅರೇಂಜ್ ಮಾಡಿರೋದವರು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೊಸ ಪಾರ್ಲಿಮೆಂಟ್ ಕಟ್ಸಿರೋ ಉದ್ದೇಶ ಏನಂದ್ರೆ 900 ಸೀಟ್ ಇದೆ ಅಲ್ಲಿ. ಇಟ್ ಇಸ್ ನಾಟ್ ಎ ಸಡನ್ ಪ್ರೊವೊಕೇಶನ್ ಅಲ್ಲ ಇದು. ಹಿಂಗೆ ಬಾಬ್ರಿ ಮಸೀದಿ ಕೆಡಗಿದ್ರು ಅದೇ ರೀತಿ ಇದನ್ನ ಮಾಡಿರೋದು. ಈ ಡಿಲಿಮಿಟೇಷನ್ ತಂದಿರೋದು ಅದಕ್ಕೇನೆ. 900 ಸೀಟ್ ಇದೆ. ನೆಕ್ಸ್ಟ್ ಅವ್ರಿಗೇನಾದ್ರು 360 ಸೀಟ್ ಬಂದಿದ್ರೆ ಅಸೆಂಬ್ಲಿ ಚುನಾವಣೆಗಳೇ ಇರ್ತಿರ್ಲಿಲ್ಲ. ಅವ್ರ ಪುಸ್ತಕದಲ್ಲೇ ಹೇಳುತ್ತೆ, ದೇರ್ ಶುಡ್ ನಾಟ್ ಬಿ ಎನಿ ಅದರ್ ಗವರ್ಮೆಂಟ್, ಓನ್ಲಿ ಒನ್ ಗವರ್ಮೆಂಟ್, ಒನ್ ಲೆಜಿಸ್ಲೇಚರ್. ಉತ್ತರ ಕೊಡ್ಲಿ, ನಾನು ರೆಡಿ ಇದ್ದೀನಿ ಮಾತಾಡೋದಕ್ಕೆ. ಅವ್ರನ್ನ ನೀವು ಕರೆಯೋದಾದ್ರೆ ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕಾಗತ್ತೆ. ಭಾಷೆ ಸಂಸ್ಕೃತ ತಪ್ಪಿದ್ರೆ ಈಗ ಹಿಂದಿ ಅಷ್ಟೇ, ಮುಗೀತು. ಬೇರೆ ಯಾವ್ದೋ ಭಾಷೆ ಇರಬಾರದು ಅಂತ ಅವ್ರದ್ದು ಸ್ಟ್ಯಾಂಡ್ ಇದೆ. ಆಗಲ್ಲ. ನೀವು ಪಾರ್ಲಿಮೆಂಟ್ ಅಲ್ಲಿ ಒಪ್ಪಿಗೆ ಕೊಟ್ಟ ಮೇಲೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ಮಾಡ್ತಾರೆ, ನಿಮ್ಮನ್ನ ಯಾರು ಕೇಳ್ತಾರೆ? ಈಗ ನಾವೇ ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಜನರಲ್ ಇನಾಕ್ಟ್ಮೆಂಟ್ ತಂದ್ಬಿಟ್ಟು ಅದಕ್ಕೆ ಒಪ್ಪಿಗೆ ಕೊಟ್ಬಿಟ್ರೆ ಅದು ಸರ್ಕಾರ ಕ್ಯಾಬಿನೆಟ್ನವ್ರು ತೀರ್ಮಾನ ಮಾಡ್ತಾರೆ, ದಟ್ ವಿಲ್ ಬಿ ಇಂಪ್ಲಿಮೆಂಟೆಡ್. ಅದನ್ನು ವಿರೋಧ ಮಾಡಿದ ಹೇಗೆ? ಯು ಕೆನಾಟ್ ಡೂ ಇಟ್. ಯಾರು ಹೇಳಿದ್ ನಿಮಗೆ? ಈಗ ವಿಧಾನಸಭೆಯಲ್ಲಿ ಒಂದು ಲೆಜಿಸ್ಲೇಚರ್ ನಾವು ತರ್ತೀವಿ ಜನರಲ್, ನೀವೆಲ್ಲ ಒಂದ್ಸರಿ ಒಪ್ಪಿಗೆ ಕೊಟ್ಟ ಮೇಲೆ ರೂಲ್ಸ್ ಅಂಡ್ ಫ್ರೇಮ್ ಮಾಡೋರು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಅದನ್ನ ಮತ್ತೊಂದ್ಸರಿ ಅಸೆಂಬ್ಲಿಲಿ ಇಡಲ್ಲ. ನಾನು ಹೇಳಿದ್ರು ಇವೆರಡನ್ನು ಒಟ್ಟಿಗೆ ತರ ಉದ್ದೇಶ ಏನಿತ್ತು ಅನ್ನೋದನ್ನ ಹೇಳ್ಬೇಕು ಅವರು ಅಂತ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇಲ್ಲ. ಮಹಿಳಾ 23ರಲ್ಲಿ ಏನ್ ತಂದಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಅದನ್ನ ಮಾಡ್ಬೇಕಾಗಿತ್ತು. ಎಲ್ಲಿದೆ? ಎಲ್ರಿ? ಜಿಲ್ಲೆಯ ಒಬ್ಬ ಸಜ್ಜನ ರಾಜಕಾರಣಿ, ಶ್ರೀಯುತ ಮಾಜಿ ಮಂತ್ರಿಗಳು, ತೀರ್ಥಹಳ್ಳಿಯ ಹಿಂದಿನ ಶಾಸಕರು ಕಿಮ್ಮನೆ ರತ್ನಾಕರ್
ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ನಾನು ನೋಡಿದೆ. ಅವರು ಎಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ಸವಾಲು ಹಾಕಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಕ್ ನಾನು ತಯಾರಿದ್ದೀನಿ ಅನ್ನೋಂಥ ಪದಾರ್ಥ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಚರ್ಚೆ ಮಾಡಕ್ ಹೋಗಲ್ಲ. ಆದ್ರೆ ಮಾತುಕತೆ ಅವ್ರ ಜೊತೆ ಕೂತ್ರೆ ಎಲ್ಲ ವಿಚಾರಗಳನ್ನು ನಾನು ಚರ್ಚೆ ಮಾಡಕ್ ಅವ್ರ ಜೊತೆ ನಾನು ತಯಾರಿದೆ. ಮಹಿಳಾ ಮೀಸಲಾತಿ ಹಿಡಿದು ಡಿಲಿಮಿಟೇಷನ್ ಹಿಡಿದು, ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷದವರು ಮಹಿಳಾ ಮೀಸಲಾತಿನ ವಿರೋಧ ಮಾಡಿ ಹೊರಗೆ ಬಂದಿರೋರು. ನಾವು ಮಹಿಳಾ ಮೀಸಲಾತಿ ಪರವಾಗಿದ್ದೀವಿ, ಮಹಿಳಾ ಮೀಸಲಾತಿ ಜೊತೆಗೆ ಡಿಲಿಮಿಟೇಷನ್ ಸೇರಿಸಿದ್ದಕ್ಕೋಸ್ಕರ ನಾವು ವಿರೋಧ ಮಾಡಿದ್ವಿ. ಇಷ್ಟು ಸುಳ್ಳು ಹೇಳದ ಕಿಮ್ಮನೆ ರತ್ನಾಕರ್ ಇದು ನೋಡ್ಬೇಕಿತ್ತಲ್ವಾ? ಇದು ಒಂದು. ಇನ್ನು ತುಂಬಾ ನನಗೆ ನೋವಾಗ್ತಾ ಇರೋದು, ಹದ್ದು ಮೀರಿ ಮಾತಾಡಿದ್ದಾರೆ ನರೇಂದ್ರ ಮೋದಿ ಅವ್ರ ಬಗ್ಗೆ, RSS ಬಗ್ಗೆ. ನಾನು ಖರ್ಗೆ ಅವರು ಕೂಡ ನಾನು ಬಹಳ ವರ್ಷದ ಗೌರವ ಕೊಡ್ಕೊಂಡು ಬಂದಿದ್ದೀನಿ. ಆದ್ರೆ ಮೋದಿ ಅವ್ರನ್ನೇ ಇಡೀ ವಿಶ್ವದಲ್ಲಿ ನಾಯಕತ್ವದಲ್ಲಿ ಮೊದಲನೇ ಸ್ಥಾನದಲ್ಲಿ, ನಿಮ್ಮ ಸಮೀಕ್ಷೆಗಳ ಮುಖಾಂತರನೇ ಮೊದಲನೇ ಸ್ಥಾನದಲ್ಲಿ ಇರೋ ನರೇಂದ್ರ ಮೋದಿ ಜನಪ್ರಿಯತೆಯಲ್ಲಿ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋರು. ಅಂತ ಮೋದಿ ಅವ್ರನ್ನ ಭಯೋತ್ಪಾದಕರು ಅಂತ ಕರೆದ್ರು ಮಾನ್ಯ ಖರ್ಗೆ ಅವರು. ದೊಡ್ಡ ಮನುಷ್ಯರು, ನಾನು ಕರೆದಿಲ್ಲ, ಆ ಭಾವನೆ ಅಲ್ಲ, ಕನಿಷ್ಠ ಅದಾರು ಹೇಳಿದ್ರು. ಕಿಮ್ಮನೆಯವರು ಭಯೋತ್ಪಾದಕ ಮೋದಿ ಹೌದು ಅಂತ ಏನು ಖರ್ಗೆ ಹೇಳಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾರೆ. ಮೋದಿನ ಒಪ್ಪಿಕೊಂಡು ಮಾಡಿದ್ದ ತಪ್ಪು, ಆ ರೀತಿ ನಾನು ಹೇಳಿಲ್ಲ ಅಂತ ಖರ್ಗೆ ಅವರು. ಆದ್ರೆ ಇವ್ರಿಗೆ ಏನಾಗಿದೆ ಕಿಮ್ಮನೆಯವರು ತಕ್ಕದವರಿಗೆ? ಖರ್ಗೆಯನ್ನ ತಪ್ಪು ಮಾಡಿದ್ದು ಆ ರೀತಿ ಆ ಭಾವನೆ ನಾನು ಹೇಳಿಲ್ಲ ಅಂದ್ಮೇಲೆ ಅವರು ಮೀರಿದ್ರೆ ಹಾಗಾದ್ರೆ ಇವರು ಚಿಕ್ಕವರು. ಮೋದಿ ಅವ್ರ ಬಗ್ಗೆ ಖರ್ಗೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಜಕ್ಕೂ ಕೂಡ ಅದಕ್ಕೂ ತೂಕ ಇರ್ತದೆ. ನಾನು ನಿಜಕ್ಕೂ ಖರ್ಗೆ ಅವ್ರ ಬಗ್ಗೆ ಇವತ್ತಿಗೂ ಗೌರವ ಕೊಡ್ತೇನೆ. ಯಾಕೆ ಮತ್ತೆ ಅವ್ರು ತಿದ್ಕೊಂಡ್ರು. RSS ಬಗ್ಗೆ ಅವರು ಮಾತಾಡಿದ್ರು, ವಿಷ ಸರ್ಪ ಅದನ್ನು ಕೊಲ್ಲಬೇಕು ಅಂದ್ಮೇಲೆ ಏನ್ ಹೇಳಿದ್ರು ಮತ್ತೆ ಮಾಡಿದ ಪತ್ರಿಕೆಗಳಲ್ಲಿ. ನಾನು ವ್ಯಕ್ತಿಗಳ ಬಗ್ಗೆ ಹೇಳಿಲ್ಲ, ಭಾವನೆ ಬಗ್ಗೆ. ಇದನ್ನು ಕೂಡ ಕಿಮ್ಮನೆ ರತ್ನಾಕರ್ ಓದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. RSS ಬಗ್ಗೆ ಯಾರ್ಯಾರು ಇವತ್ತು ಇಡೀ ದೇಶದಲ್ಲಿ ಆಗಿಂದ ಇವಾಗಿನ ತನಕ ಟೀಕೆ ಮಾಡ್ಕೊಂಡ್ ಬಂದಿದ್ದಾರೆ, ಯಾರು ಉದ್ಧಾರ ಆಗಿಲ್ಲ. RSS ಇಡೀ ದೇಶದಲ್ಲಿ ರಾಷ್ಟ್ರಭಕ್ತಿಯ ನಿರ್ಮಾಣ ಮಾಡ್ತಿರಂತ ದೊಡ್ಡ ಸಂಘಟನೆ. ಪ್ರತಿ ಹಳ್ಳಿನಲ್ಲೂ ಕೂಡ ಸ್ವಯಂ ಸೇವಕರು, ಲಕ್ಷ ಸ್ವಯಂ ಸೇವಕರು ಇವತ್ತು ದೇಶದ ಹಳ್ಳಿಗಳಲ್ಲಿದ್ದಾರೆ. ದೇಶವನ್ನು ಉಳಿಸ್ತೀವಿ, ಧರ್ಮವನ್ನು ಉಳಿಸ್ತೀವಿ ಅಂತ RSS ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅಂತ ರಾಷ್ಟ್ರಭಕ್ತ ಸಂಘಟನೆ ಬಗ್ಗೆ ಕಿಮ್ಮನೆ ರತ್ನಾಕರ್ ಅಂತವರು ಮಾತಾಡ್ತಾರೆ ಅಂತಂದ್ರೆ ನಾನು ಏನ್ ಹೇಳಿ ಅವ್ರಿಗೆ? ಯಾವ ರೀತಿ ಖರ್ಗೆ ಅವರು ನಾನು ಹಂಗೆ ಹೇಳಿಲ್ಲ ಅನ್ನೋಂಥ ಮಾತು ಹೇಳಿದಾರೋ, ಇಷ್ಟು ದೊಡ್ಡ ಉದಾಹರಣೆನಾದ್ರು ಕೂಡ ಕಿಮ್ಮನೆ ರತ್ನಾಕರ್ ಅವರು ತಗೋಬೇಕು ಅಂತ ನನ್ನ ಆಸೆ. RSS ಬಗ್ಗೆ, ಮೋದಿಯವ್ರ ಬಗ್ಗೆ ಇವ್ರು ಏನೇ ಮಾತಾಡಿದ್ರು ಕೂಡ ಆಕಾಶದಿಂದ ಸೂರ್ಯನ ಮೇಲೆ ಉಗಿದಂಗೆ ಇವರು ಅಷ್ಟೇ. ಯಾರು RSS ಬಗ್ಗೆ ಮಾತಾಡ್ತಾರೆ, ಯಾರು ಮೋದಿ ಬಗ್ಗೆ ಮಾತಾಡ್ತಾರೆ, ಆ ಉಗುಳು ಇವ್ರ ಮೈ ಮೇಲೆ ಬೀಳುತ್ತೆ ಉಗಿದವರಿಗೆ. ಹಾಗಾಗಿ ಪ್ರಪಂಚದ ಜನಾನುರಾಗಿ ನಂಬರ್ 1 ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ತೀರ್ಮಾನ ಮಾಡೋ ಬಗ್ಗೆ, ಮೋದಿ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಯೋಚನೆ ಮಾಡಿ RSS ಬಗ್ಗೆ ವಿಶ್ವದ ಅತಿ ದೊಡ್ಡ ಸಂಘಟನೆ ಯಾವುದು ಅಂದ್ರೆ RSS. ಅಂತ ಸಂಘಟನೆ ಬಗ್ಗೆ ಇವರು ಹಗುರವಾಗಿ ಮಾತಾಡ್ತಾರೆ ಅಂತಂದ್ರೆ ನಾನು ಹೇಳಿದಲ್ಲ, ಸೂರ್ಯನ ಉಳಿದಷ್ಟು RSS ಬಗ್ಗೆ ಮತ್ತು ಮೋದಿ ಬಗ್ಗೆ ಮಾಡಿದ್ರೆ ಆಗತ್ತೆ. ಅದಕ್ಕೋಸ್ಕರ ಕಿಮ್ಮನೆ ರತ್ನಾಕರ್ಗೂ ನಾನು ಪ್ರಾರ್ಥನೆ ಮಾಡಿದ್ದೇನೆ, ದಯವಿಟ್ಟು ನೀವು ಅಷ್ಟು ನಾವೇನು ಉದ್ದ ಚಾಚಬೇಡಿ, ಇದು ನನ್ನ ಪ್ರಾರ್ಥನೆ.